ಸತ್ಯಕಾಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಕೇಳಿದ್ದಾರೆ ಸ್ವಲ್ಪ ಡ್ರಿಂಕಿಂಗ್ ವಾಟರ್ ಇಶ್ಯೂಸ್ ಬಗ್ಗೆ. ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಈಗ ಡ್ರಿಂಕಿಂಗ್ ವಾಟರ್ದು ಇಶ್ಯೂಸ್ ಒಂದು ಲೆಗಸಿ ಇಶ್ಯೂಸ್ ಥರ ಇದೆ. ಪ್ರತಿ ವರ್ಷ ನಾವು ಈ ಇಶ್ಯೂಸ್ ಫೇಸ್ ಮಾಡ್ತಾ ಇದ್ದೀವಿ. ಅಗೇನ್ ನಾವು ಮಾರ್ಚ್ ಅಲ್ಲಿ ಎಂಟರ್ ಆಗಿದ್ದೀವಿ. ಮುಂದೆ ಸಮ್ಮರ್ ಸೀಸನ್ನಲ್ಲಿ ಡ್ರಿಂಕಿಂಗ್ ವಾಟರ್ದು ಇಶ್ಯೂಸ್ ಇರಬಹುದು. ಅದಕ್ಕೋಸ್ಕರ ನಾವು ಡೀಟೇಲ್ ಆಗಿ ಸರ್ವೆ ಮಾಡಿದ್ದೀವಿ. ಇಡೀ ಡಿಸ್ಟ್ರಿಕ್ಟಲ್ಲಿ DC ಮೇಡಮ್ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಕೂಡ ಆಗಿದೆ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ದು ಕಮಿಟಿದು. ಅಲ್ಲಿ ಕೂಡ ಚರ್ಚೆ ಆಗಿದೆ. ಸೊ ನಿಮಗೆ ಎಲ್ಲರಿಗೆ ಗೊತ್ತಿದೆ, ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಮೇಜರ್ ಸೋರ್ಸ್ ಆಫ್ ಡ್ರಿಂಕಿಂಗ್ ವಾಟರ್ ಅಂದರೆ ಓಪನ್ ವೆಲ್ ಆರ್ ಬೋರ್ವೆಲ್ ಎಲ್ಲ ಕಡೆ. ಸೊ ನಾವು ಮೇಜರ್ಲಿ ಓಪನ್ ವೆಲ್ ಆರ್ ಬೋರ್ವೆಲ್ ಮೇಲೆ ಡಿಪೆಂಡೆಂಟ್ ಇದ್ದೀವಿ. ಸೊ ನಮ್ಮ ಸರ್ವೆ ಪ್ರಕಾರ ನಮ್ಮಲ್ಲಿ ಯಾದಗಿರಲ್ಲಿ ಟೋಟಲಿ ಸುಮಾರು 600 ಹ್ಯಾಬಿಟೇಷನ್ಸ್ ಆರ್ ವಿಲೇಜಸ್ ಇದೆ. ಸೊ ಅಲ್ಲಿ ನಮ್ಮ ಸರ್ವೆ ಪ್ರಕಾರ 91 ವಿಲೇಜಸಲ್ಲಿ ನಮಗೆ ಮಾರ್ಚ್, ಏಪ್ರಿಲ್ ಆರ್ ಮೇ ತಿಂಗಳು ಅಲ್ಲಿ ಸಮಸ್ಯೆ ಬರಬಹುದು. ಓನ್ಲಿ ಎಸ್ಟಿಮೇಟೆಡ್ ಬರಬಹುದು ಆರ್ ಇಟ್ ಮೇ ನಾಟ್ ಕಮ್. ಬಟ್ ನಾವೇ ಸರ್ವೆ ಮಾಡಿ ವಿ ಆರ್ ಪ್ರಿಪೇರ್ಡ್. Currently, if we speak as on today as we speak, this data ಅಂದರೆ ಓನ್ಲಿ ಯಸ್ಟರ್ಡೇಸ್ ಲೇಟೆಸ್ಟ್ ಡೇಟಾ, ನಿನ್ನೆ RWS ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ಆ್ಯಸ್ ವಿ ಸ್ಪೀಕ್ ಟುಡೇ ಸುರ್ಪುರಲ್ಲಿ 2 ಹಳ್ಳಿಗಳಲ್ಲಿ ನಾವು ವಾಟರ್ ಟ್ಯಾಂಕರ್ ಮೂಲಕ ಸಪ್ಲೈ ಮಾಡ್ತಾ ಇದ್ದೀವಿ. ನಿಮಗೆ ಆಲ್ರೆಡಿ ನ್ಯೂಸ್ ಪೇಪರಲ್ಲಿ ಬಂದಿತ್ತು, ಗುತ್ತಿ ಬಸವಣ್ಣ ಮತ್ತು ಬೇವಿನಾಳ್ SK ಈ 2 ಹ್ಯಾಬಿಟೇಷನ್ಸ್ಗೆ ನಾವು ಟ್ಯಾಂಕರ್ ಮೂಲಕ ಆಲ್ರೆಡಿ ಸಪ್ಲೈ ಕೊಡ್ತಾ ಇದ್ದೀವಿ. ಬೇವಿನಾಳ್ SK ಸುರ್ಪುರ್ ಯಕ್ತಾಪುರ್ ಗ್ರಾಮ ಪಂಚಾಯತ್. ಅಲ್ಲಿ ಟೋಟಲಿ ಸೋರ್ಸ್ ಆಫ್ ವಾಟರ್ ಇಲ್ಲ, ಏನು ಬೋರ್ವೆಲ್ ಇಲ್ಲ, ಓಪನ್ ವೆಲ್ ಕೂಡ ಸರಿ ಇಲ್ಲ. ಸೊ ಅದಕ್ಕೆ ಟೋಟಲಿ ಬೋರ್ವೆಲ್ ಮೇಲೆ ವಾಟರ್ ಟ್ಯಾಂಕರ್ ಮೂಲಕ ಸಪ್ಲೈ ಮಾಡ್ತಾ ಇದ್ದೀವಿ ರೆಗ್ಯುಲರ್. ನೆಕ್ಸ್ಟ್ 9 ಹ್ಯಾಬಿಟೇಷನ್ಸ್ ವಿಲೇಜಸಲ್ಲಿ ನಾವು ಬಾಡಿಗೆ ಬೋರ್ವೆಲ್ಲಿಂದ ಸಪ್ಲೈ ಮಾಡ್ತಾ ಇದ್ದೀವಿ. ಅಲ್ಲಿ ಕೂಡ ನಮ್ಮ ಗವರ್ಮೆಂಟ್ ಬೋರ್ವೆಲ್ ಡ್ರೈ ಆಗಿದೆ. ಅದಕ್ಕೆ ನಾವು ಬಾಡಿಗೆ ರೆಂಟೆಡ್ ಬೋರ್ವೆಲ್ಲಿಂದ ಸಪ್ಲೈ ಮಾಡ್ತಾ ಇದ್ದೀವಿ. ಆರ್ ಹಳ್ಳಿ ಯಕ್ತಾಪುರ್ ಗ್ರಾಮ ಪಂಚಾಯತ್ ಅಲ್ಲಿ ಇದೆ, ಸೇಮ್ ಯಕ್ತಾಪುರ್ ಗ್ರಾಮ ಪಂಚಾಯತ್ ಎಲ್ಲಿ ನಾವು ಟ್ಯಾಂಕರ್ ಮೂಲಕ ಸಪ್ಲೈ ಕೊಡ್ತಾ ಇದ್ದೀವಿ. ಉಳಿದು 3, ಒಂದು ವಡಗೇರ ಅಲ್ಲಿ ಇದೆ ಮತ್ತು 2 ಗುರ್ಮಿಟ್ಕಲಲ್ಲಿ ಇವೆ. ವಡಗೇರಲ್ಲಿ ವಡಗೇರ ಗ್ರಾಮ ಪಂಚಾಯತ್, ಗುರ್ಮಿಟ್ಕಲಲ್ಲಿ ಯಂಪಾಡ್ ಗ್ರಾಮ ಪಂಚಾಯತ್, ಯಂಪಾಡ್ ಮತ್ತು ಸುಭಾಷ್ ನಗರ್ ಅಲ್ಲಿ ಬಾಡಿಗೆ ಮೇಲೆ ಬೋರ್ವೆಲ್ ಮೂಲಕ ಸರಬರಾಜು ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ನಾವು ಆಲ್ರೆಡಿ ಮೀಟಿಂಗ್ ಮೂಲಕ ಇನ್ಸ್ಟ್ರಕ್ಷನ್ಸ್ ಎಲ್ಲರಿಗೆ ಕೊಟ್ಟಿದ್ದೀವಿ. ಫಸ್ಟ್ ಆಫ್ ಆಲ್ ನಾವು ಎಲ್ಲ ಗವರ್ಮೆಂಟ್ ಟ್ಯೂಬ್ವೆಲ್ ಓಪನ್ ವೆಲ್ಗೆ ಫ್ಲಶಿಂಗ್ ಮಾಡ್ತೀವಿ ಈಲ್ಡ್ ಇನ್ಕ್ರೀಸ್ ಮಾಡೋಕ್ಕೆ. ಫ್ಲಶಿಂಗ್ ಆದಮೇಲೆ ಕೂಡ ನಮಗೆ ಏನು ಇಂಪ್ರೂವ್ಮೆಂಟ್ ಸಿಗಲ್ಲ ಅಂದರೆ ನೆಕ್ಸ್ಟ್ ನಾವು ಬಾಡಿಗೆ ಬೋರ್ವೆಲ್ಗೆ ನೋಡ್ತೀವಿ. ಊರಲ್ಲಿ ಏನಾದರೂ ರನ್ನಿಂಗ್ ಬೋರ್ವೆಲ್ ಇದ್ದರೆ ಬಾಡಿಗೆ ಮೇಲೆ ನಾವು ತಗೊಳ್ತೀವಿ. ಈವನ್ ಬಾಡಿಗೆ ಬೋರ್ವೆಲ್ ಕೂಡ ಫೇಲ್ ಆದಮೇಲೆ ಲಾಸ್ಟ್ ಆಪ್ಷನ್ ಇಸ್ ಟ್ಯಾಂಕರ್ ಸಪ್ಲೈ. ಸೊ ಆಲ್ರೆಡಿ ರೇಟ್ ಫಿಕ್ಸೇಷನ್ ಆಗಿದೆ ಲೋಕಲಿ. ಗ್ರಾಮ ಪಂಚಾಯತಿಂದ 15th ಫೈನಾನ್ಸ್ ಕಮಿಷನ್ ಅವ್ರ ಸ್ವಂತ ಫಂಡಲ್ಲಿ ಸದ್ಯ ಸಪ್ಲೈ ನಡ್ತಾ ಇದೆ. ಮುಂದೆ ಹೋಗಿ ಫಾರ್ ಎಕ್ಸಾಂಪಲ್ ಡ್ರಾಟ್ ಡಿಕ್ಲರೇಷನ್ ಆಗುತ್ತೆ, ನಾವು ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟಲ್ಲಿ SDRF NDRF ಫಂಡಲ್ಲಿ ಕೂಡ ತಗೋಬಹುದು. ಸೊ ನಮ್ಮ ಸರ್ವೆ ಪ್ರಕಾರ ಕರೆಂಟ್ಲಿ ಮಾರ್ಚ್ ತಿಂಗಳಲ್ಲಿ 22 ವಿಲೇಜಸ್, ಟೋಟಲ್ 22 ವಿಲೇಜಸಲ್ಲಿ ಪ್ರಾಬ್ಲಮ್ ಬರಬಹುದು. ಏಪ್ರಿಲ್ ತಿಂಗಳಲ್ಲಿ ಇನ್ನೂ 31 ವಿಲೇಜಸಲ್ಲಿ ಪ್ರಾಬ್ಲಮ್ ಬರಬಹುದು. ಅಂದರೆ ಮಾರ್ಚ್ ಪ್ಲಸ್ ಅಡಿಷ್ನಲ್ 31 ವಿಲೇಜಸಲ್ಲಿ
ಆ್ಯಂಡ್ ಮೇ ತಿಂಗಳು ಅಲ್ಲಿ ಇನ್ನೂ ಹೆಚ್ಚುವರಿ 38 ವಿಲೇಜಸಲ್ಲಿ ಪ್ರಾಬ್ಲಮ್ ಬರ್ಬೋದು. ಎಲ್ಲ ಸೇರಿ ಟೋಟಲ್ 91 ಆಗುತ್ತೆ. ಡೀಟೇಲ್ ಲಿಸ್ಟ್ ಬೇಕಾದರೆ ನಿಮಗೆ ಕೊಡ್ಬೋದು, ನಮ್ಮ ಹತ್ತಿರ ಪಟ್ಟಿ ಇದೆ. ಪಟ್ಟಿ ಒಂದು ಕಾಪಿ ಕೊಡ್ತೀವಿ, ಮತ್ತು ವಾಟ್ಸಪ್ ಗ್ರೂಪ್ ಮೇಲೆ ಕೂಡ ಶೇರ್ ಮಾಡ್ತೀವಿ. ಇದನ್ನು ನಮ್ಮ ಪ್ಲ್ಯಾನ್ ಇದೆ. ನಾವು ಟೋಟಲಿ ಪ್ರಿಪೇರ್ಡ್ ಇದ್ದೀವಿ. ನಮ್ಮ ಗ್ರಾಮ ಪಂಚಾಯತ್ ಸ್ಟಾಫ್, ನಮ್ಮ ಇಒಸ್, ನಮ್ಮ ರೂರಲ್ ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟ್, ನಮ್ಮ ತಹಸೀಲ್ದಾರ್ ಎಲ್ಲರೂ ಅಲರ್ಟ್ ಮೋಡಲ್ಲಿ ಇದ್ದಾರೆ. ಇಫ್ ದೇರ್ ಈಸ್ ಎನಿ ಪ್ರಾಬ್ಲಮ್ ಎನಿವೇರ್, ವಿ ಆರ್ ಟೋಟಲಿ ಪ್ರಿಪೇರ್ಡ್ ಟು ಹ್ಯಾಂಡಲ್ ಇಮಿಡಿಯೇಟ್ಲಿ. ಸೊ ಮೊನ್ನೆ ಯಕ್ತಾಪುರ ಗ್ರಾಮ ಪಂಚಾಯತು ಸಮಸ್ಯೆ ಬಂದಿತ್ತು. ಇಟ್ ಈಸ್ ಅ ಹಿಸ್ಟಾರಿಕಲ್ ಪ್ರಾಬ್ಲಮ್. ಅಲ್ಲಿ ಕೂಡ ವಿಸಿಟ್ ಮಾಡಿ ನೋಡಿದ್ದೀವಿ. ಅಲ್ಲಿ ನೀವು ರಿಪೋರ್ಟ್ ನೋಡಿರಬಹುದು. ಅಲ್ಲಿ ಕೂಡ ಟ್ಯಾಂಕರ್ ಮೂಲಕ ಚಾಲೂ ಇದೆ ಸಪ್ಲೈ. ಅಲ್ಲಿ PHCಯಲ್ಲಿ, ಗರ್ಲ್ಸ್ ಹಾಸ್ಟೆಲಲ್ಲಿ ಮತ್ತು ಎಲ್ಲ ಊರಲ್ಲಿ ಟೋಟಲಿ ಟ್ಯಾಂಕರ್ ಮೂಲಕ ಸಪ್ಲೈ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ಆಲ್ರೆಡಿ 1 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಒಂದು ಗೌರ್ಮೆಂಟ್ ಮತ್ತು ಒಂದು ಪ್ರೈವೇಟ್ ಬೋರ್ವೆಲ್ ಇದೆ. ಅಲ್ಲಿಂದ ಟೆಂಪ್ರರಿ ಪೈಪ್ಲೈನ್ ಕನೆಕ್ಷನ್ ಕೊಟ್ಟು OHTಗೆ ಕನೆಕ್ಟ್ ಮಾಡಿದ್ದೀವಿ. ಅಲ್ಲಿಂದ ಕೂಡ ನೀರು ಚಾಲೂ ಆಗಿದೆ, ಪೈಲಟ್ ಟೆಸ್ಟಿಂಗ್ ಆಗಿದೆ. ಈಗ ನೆಕ್ಸ್ಟ್ ಫಿಸಿಬಿಲಿಟಿ ನೋಡಬೇಕು. ನೆಕ್ಸ್ಟ್ ಅಲ್ಲಿ KKRDBಯಲ್ಲಿ 65 ಲ್ಯಾಕ್ಸ್ ರುಪೀಸ್ದು ADM ಅಪ್ರೂವಲ್ ಆಗಿದೆ. ಒಂದು ಓಪನ್ ವೆಲ್ದು 50 ಫೀಟ್ ಡೆಪ್ತ್ ತನಕ ಹೋಗಿ ಕನ್ಸ್ಟ್ರಕ್ಷನ್ದು ಪ್ಲ್ಯಾನ್ ಇದೆ ಮತ್ತು ಪೈಪ್ಲೈನ್ದು ಪ್ಲ್ಯಾನ್ ಇದೆ. ಎಲ್ಲ ಪ್ರಾಬ್ಲಮ್ಸ್ ಇದು ನಮ್ಮ ಜಿಲ್ಲೆಯಲ್ಲಿ ಒಂದು ಜಲಧಾರೆ ಪ್ರಾಜೆಕ್ಟ್ ಇದೆ, ಮಲ್ಟಿ ವಿಲೇಜ್ ಸಪ್ಲೈ DBOT ಸ್ಕೀಮ್. ಆ ಸ್ಕೀಮ್ ಆಲ್ರೆಡಿ ಇದು ಪ್ರೋಗ್ರೆಸ್ಸಲ್ಲಿ ಇದೆ. ಟೋಟಲಿ 595 ವಿಲೇಜಸ್ ಹ್ಯಾಬಿಟೇಷನ್ಸ್ಗೆ ನಾವು ನಾರಾಯಣಪುರ ಡ್ಯಾಮಿಂದ ನೇರವಾಗಿ ಕನೆಕ್ಷನ್ ಕೊಡ್ತಾ ಇದ್ದೀವಿ ಟು ದಿ ಓವರ್ ಹೆಡ್ ಟ್ಯಾಂಕ್ ಕನೆಕ್ಷನ್ OHT. ಸೊ ನೆಕ್ಸ್ಟ್ 1 ಇಯರಲ್ಲಿ ಆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಬಹುದು. ಇಟ್ ಈಸ್ ಇನ್ ಪ್ರೋಗ್ರೆಸ್ ಕರೆಂಟ್ಲಿ. ಕೆಲವೊಂದು ಜಾಗ ನೀವೇ ನೋಡಿರ್ಬೋದು, ಪೈಪ್ಲೈನ್ ಎಕ್ಸ್ಕವೇಷನ್ ವರ್ಕ್ ನಡ್ತಾ ಇದೆ. ಆ ಪ್ರಾಜೆಕ್ಟಲ್ಲಿ ಟೋಟಲಿ 117 ಮಿಲಿಯನ್ ಲೀಟರ್ಸ್ ಪರ್ ಡೇ, 117 ಮಿಲಿಯನ್ ಲೀಟರ್ಸ್ ಪರ್ ಡೇದು ಸಪ್ಲೈ ಪ್ಲ್ಯಾನ್ ಇದೆ. ಟೋಟಲ್ 2400 ಸುಮಾರು 2400 ಕಿಲೋಮೀಟರ್ಸ್ ಆಫ್ ಪೈಪ್ಲೈನ್ ಟು ಎವ್ರಿ ವಿಲೇಜ್, ಮತ್ತು 395 ಹೊಸ ಓವರ್ ಹೆಡ್ ಟ್ಯಾಂಕ್ ಕನ್ಸ್ಟ್ರಕ್ಷನ್ ಕೂಡ ಇನ್ಕ್ಲೂಡೆಡ್ ಇದೆ. ಟೋಟಲ್ ವಾಟರ್ ಫಿಲ್ಟ್ರೇಷನ್, ಕ್ಲೋರಿನೇಷನ್, ವಾಟರ್ ಪಂಪಿಂಗ್ ಎಲ್ಲ ಅಲ್ಲಿ. ಸೊ ಆದಮೇಲೆ ಎಲ್ಲ ಊರಿಗೆ, ಪ್ರತಿ ಊರಿಗೆ ಡೈರೆಕ್ಟ್ ನಾರಾಯಣಪುರ ಡ್ಯಾಮಿಂದ ರೆಗ್ಯುಲರ್ ವಾಟರ್ ಸಪ್ಲೈ ಸಿಗುತ್ತೆ. ಸೊ ಆಫ್ಟರ್ 1 ಇಯರ್ ನಾವೇ ಈ ಥರ ಬಾಡಿಗೆ ಬೋರ್ವೆಲ್ ಇರಲಿ, ಫ್ಲಶಿಂಗ್ ಇರಲಿ, ಟ್ಯಾಂಕರ್ ಸಪ್ಲೈ, ಇಟ್ ವಿಲ್ ಟೋಟಲಿ ಸ್ಟಾಪ್. ದ್ಯಾಟ್ ವಿಲ್ ಬಿ ದಿ ಪರ್ಮನೆಂಟ್, ಶಾಶ್ವತವಾಗಿ ಸೊಲ್ಯೂಷನ್ ಫಾರ್ ದಿ ವಾಟರ್ ಸಪ್ಲೈ ಇಶ್ಯೂಸ್ ಆಫ್ ಯಾದಗಿರಿ. ಮತ್ತಷ್ಟು ಹೊಸ ಸುದ್ದಿಗಳನ್ನು ನೋಡಲು ಸತ್ಯಕಾಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.